ಮನೆ ಬೇಕು ಸ್ವಾಮಿ, ನ್ಯಾತು ಬೇಡ ಸ್ವಾಮಿ. ಅವ್ರ ಮಕ್ಕಳು ಅವ್ರು ಚಂದಾಕ ನೋಡ್ಕೊತಾರೆ, ನನ್ನ ಯಾರು ನೋಡ್ತಾರೆ ಸ್ವಾಮಿ? ನನ್ನ ಹೊಟ್ಟೆಪಾಡಿಲ್ಲ, ನನಗೆ ಸಂಕಟ ಬಂದಾಗ ಹತ್ತತ್ತು ಇದು ಮಾಡ್ಕೊತೀನಿ ಸರ್ ಅಷ್ಟೇ. ಯಾರೋ ಸಣ್ಣ ಸಣ್ಣ ಹುಡುಗ ಇದ್ದಾರೆ, ನಮ್ಮಂತ ಯಾರು ನೋಡ್ತಾರೆ ಸ್ವಾಮಿ? ನಮ್ಮ ಹತ್ರ ಕೂಡ ಬರೋದಿಲ್ಲ ಸ್ವಾಮಿ. ಮಕ್ಕಳು ನೋಡಿಕೊಳ್ಳುತ್ತಿಲ್ಲ, ಸಂಬಂಧಿಕರು ಹತ್ತಿರವೂ ಸುಳಿಯಲ್ಲ. ಯಾರೋ ಸಣ್ಣ ಸಣ್ಣ ಹುಡುಗ ಇದ್ದಾರೆ, ನಮ್ಮಂತ ಯಾರು ನೋಡ್ತಾರೆ ಸ್ವಾಮಿ? ನಮ್ಮ ಹತ್ರ ಕೂಡ ಬರೋದಿಲ್ಲ ಸ್ವಾಮಿ. ಸೂರಿಗಾಗಿ ಕಣ್ಣೀರಿಡುತ್ತಿದ್ದಾಳೆ ವಯೋವೃದ್ಧ ಮಹಿಳೆ. ಮನೆ ಬೇಕು ಸ್ವಾಮಿ, ನ್ಯಾತು ಬೇಡ ಸ್ವಾಮಿ. ಎಸ್ ವೀಕ್ಷಕರೇ, ಬಡ ಜನರ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ಬಡ ಜನರ ಕಣ್ಣೀರ ಕಥೆಗಳನ್ನ, ಅವರ ನೋವುಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಿದೆ. ಇವತ್ತು ಕೂಡ ಅಂಥದ್ದೇ ಒಂದು ಕರಳು ಹಿಂಡುವ ಸ್ಟೋರಿಯನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಹೌದು, ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಗಂಗಮ್ಮ ಅನ್ನೋ ವಯೋವೃದ್ಧಿಯ ಸ್ಟೋರಿ ಇದು. ರೈತರು ಕೊಡೋ ದವಸ ಧಾನ್ಯಗಳಿಂದಲೇ ಜೀವನ ಸಾಗಿಸುತ್ತಿರೋ ಈ ಗಂಗಮ್ಮ ಪಾಳು ಬಿದ್ದಂತಿರೋ ಮನೆಯಲ್ಲಿಯೇ ವಾಸಿಸುತ್ತಿದ್ದಾಳೆ. ಈಗಲೂ ಆಗಲೂ ಬೀಳುವಂತಿರೋ ಮನೆಯಲ್ಲಿ ಭಯದಿಂದಲೇ ಬದುಕುತ್ತಿದ್ದಾಳೆ. ಹೀಗಾಗಿ ಒಂದು ಸೂರು ಕೊಡಿಸಿ ಸಾಕುವಂತ ಕಣ್ಣೀರಿಡುತ್ತಿದ್ದಾಳೆ. ವೀಕ್ಷಕರೇ, ಒಂದು ಜೀವನ ನಡೆಸೋದು ಎಷ್ಟು ಕಷ್ಟ ಆಗಿಬಿಡುತ್ತೆ ಅನ್ನೋದು ನಾವು ಪದೇ ಪದೇ ಈ ರೀತಿಯಾದಂಥ ಮಾನವೀಯ ವರದಿಗಳನ್ನ ಮಾಡ್ತಲೇ ಇದ್ದೀವಿ. ಇವತ್ತು ಕೂಡ ಪಾವಗಡ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಬ್ಬ ವೃದ್ಧ ಮಹಿಳೆಯ ಕರುಣಾಜನಕ ಕಥೆಯನ್ನು ನಿಮ್ಮ ಮುಂದೆ ತೋರಿಸೋ ಕಾರಣದಿಂದಾಗಿ ಇವತ್ತು ನಾವು ಬಂದಿರುವಂಥದ್ದು. ಅವರು ಒಬ್ಬರೇ ಅವರ ಮಗನ ಜೊತೆಗೆ ವಾಸವನ್ನು ಮಾಡ್ತಾ ಇದ್ದಾರೆ. ಮನೆ ಕೂಡ ಇಲ್ಲ ಅವರಿಗೆ. ಸರ್ಕಾರ ಕೊಡುವಂಥ ರೇಷನ್ ಅಕ್ಕಿ ಏನು ಪಡಿತರ ಕೊಡ್ತಾ ಇರೋದು, ಆ ಪಡಿತರದಲ್ಲಿ ಊಟ ಎಲ್ಲವನ್ನ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಂದು ಮನೆ, ಇಬ್ಬರು ಮಕ್ಕಳು ಇರುವಂಥದ್ದು. ಒಬ್ಬ ಮಗ ಬೇರೆ ಇದ್ದಾನೆ, ಇನ್ನೊಬ್ಬ ಮಗ ಆತನ ಹೆಂಡತಿ ಕೂಡ ವಿಚ್ಛೇದನ ಪಡೆದು ಬೇರೆ ಆಗಿರೋದಂತ ಆ ಮಗ ಇವ್ರ ಜೊತೆ ಇದ್ದಾನೆ. ಆದರೆ ಮಗ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನುವಂಥ ಕಾರಣದಿಂದಾಗಿ ತಾಯಿಯೇ ಈ ಒಂದು ಪಡಿತರದಲ್ಲಿ ಬರುವಂಥ ಅಕ್ಕಿ ಅದನ್ನೆಲ್ಲ ಬಳಸ್ಕೊಂಡು ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಮನೆ ಕೂಡ ಗಟ್ಟಿಯಾದಂಥ ಮನೆ ಇಲ್ಲ. ಏನು ಸಮಸ್ಯೆ ಇದೆ ಅದೆಲ್ಲವನ್ನ ಕೇಳ್ತಾ ಹೋಗೋಣ. ಅಮ್ಮ ನಮಸ್ತೆ, ಏನು ತೊಂದರೆ ಇದೆ ನಿಮಗೆ? ನಮಗೇನು ತೊಂದರೆ ಇಲ್ಲ ಸ್ವಾಮಿ, ಚಂದಾಗಿ ಮಾಡ್ಕೊಂಡು ತಿಂತೀವಿ. ನಿಮ್ಮಂತರ್ಗೆ ಹೋದ್ರೆ ಬೇಕಾಗ ಕೊಡ್ತಾರೆ ಸ್ವಾಮಿ. ಅಯ್ಯೋ ಮುಸ್ಲಿಗಳಲ್ಲ, ಅವನು ನೋಡೋದಿಲ್ಲ ಅಂತಂದು ಚಂದಾಗಿ ಕೊಡ್ತಾರೆ ಸ್ವಾಮಿ. ಎಲ್ಲ ರೈತ ಅವರು ನಿಮ್ಮಂಥವ್ರು ದಯವಿಟ್ಟು ಚಂದಾಗಿ ನೋಡ್ತಾರೆ ಸ್ವಾಮಿ. ಏನೋ ಬಂದಿದ್ದೀರ ನನ್ನ ನೋಡಿ ಹಂಗಿದು ಮಾಡ್ರಿ ಸ್ವಾಮಿ. ಮನೆ ಬೇಕು ಸ್ವಾಮಿ, ನ್ಯಾತು ಬೇಡ ಸ್ವಾಮಿ. ನಾನು ಮಾಡ್ಕೊಂಡು ತಿನ್ಬೇಕ, ಮನಿಕೊಂಬೇಕ ಅಷ್ಟೇ ಸ್ವಾಮಿ. ನಾನೆಲ್ಲ ಜೀವನ ಮಾಡ್ಕೊತೀನಿ ಸ್ವಾಮಿ. ಜೀವನಕ್ಕೇನೇನು ತೊಂದರೆ ಇಲ್ಲ. ಯಾರಿಗನ್ನ ಹೋಗ್ಲಿ ನಿಮ್ಮಂಥವ್ರಿಗೆ ಮಾಡಿದ್ರೆ ಬೇಕಾಗದ್ ಕೊಡ್ತಾರೆ ಸ್ವಾಮಿ. ಏನಿಲ್ಲ ಸ್ವಾಮಿ, ಏನಿಲ್ಲ. ಮನೆ ಒಂದು ಸ್ವಾಮಿ, ನನಗಷ್ಟೇ ಮನೆ ಒಂದಾದ್ರೆ ಮಾಡ್ಕೊಂಡು ತಿಂತೀನಿ ಸ್ವಾಮಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? ಆಗಿದ್ವು ಎಲ್ಲ ಸತ್ತೋದ್ವು. ಇಬ್ಬರು ಇದ್ದಾರೆ. ಇಬ್ಬರು ಇರೋದು. ಅಲ್ಲಿ ರಾಮನಗರಾಗೆ ಎತ್ತ ಕೆಲಸ ಮಾಡ್ಕೊಂಡು ಪತ್ಲಾಗೆ ಜೀವನ ಮಾಡ್ತಾನೆ. ಒಂದು ಮಗ. ಅವ್ರ ಮಕ್ಕಳು ಅವ್ರು ಚಂದಾಕ ನೋಡ್ಕೊಂತಾರೆ, ನನ್ನ ಯಾರು ನೋಡ್ತಾರೆ ಸ್ವಾಮಿ? ಅದಕ್ಕೆ ಏನೋ ಬಂದಿದ್ದೀರಿ, ನಮ್ಗೆ ಮನೆ ಒಂದು ಕೊಟ್ರೆ ಸಾಕು ಸ್ವಾಮಿ. ಈಗ ಇನ್ನೊಂದು ಮಗ ನಿಮ್ ಜೊತೆ ಇರ್ತಾರಲ್ಲ, ಅವರು ನಿಮ್ಗೆ ನೋಡ್ಕೊಳ್ಳಲ್ಲ ಚೆನ್ನಾಗಿ? ಅವ್ರವ್ರ ಮಜಾ ಅವ್ರದ್ದು ಸ್ವಾಮಿ. ನನಗೆ ಅಂಟಿಲ್ಲಮ್ಮ, ನನ್ನ ಪಾಡು ನಂದು, ನಿನ್ನ ಪಾಡು ನಿಂದಮ್ಮ. ಏನು ಮಾಡ್ಬೇಕು ಸ್ವಾಮಿ? ನನ್ನ ಹೊಟ್ಟೆ ಪಾಡು ಹಿಂಗೈತೆ. ನನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಈ ಅಜ್ಜಿಯೇ ಹೇಳ್ತಿರೋ ಹಾಗೆ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ತನ್ನ ಸಂಸಾರದೊಂದಿಗೆ ರಾಮನಗರದಲ್ಲಿ ವಾಸವಿದ್ರೆ, ಮತ್ತೊಬ್ಬ ಹೆಂಡತಿಯನ್ನ ಬಿಟ್ಟುಕೊಂಡು ಈ ಅಜ್ಜಿಯ ಜೊತೆಯಲ್ಲಿಯೇ ವಾಸವಿದ್ದಾನೆ. ಆದರೆ ಇಬ್ಬರು ಮಕ್ಕಳು ಈ ತಾಯಿಯನ್ನ ನೋಡಿಕೊಳ್ಳುತ್ತಿಲ್ಲ. ಮನೆಗೆ ಯಾರು ತಂದು ಹಾಕೋರಿಲ್ಲ. ಅವರವರ ಮಜಾದಲ್ಲಿ ಅವರಿದ್ದಾರೆ. ಹೀಗಾಗಿ ರೇಷನ್ ಅಕ್ಕಿ, ಗ್ರಾಮದ ರೈತರು ಕೊಡುವ ದವಸ ಧಾನ್ಯಗಳಿಂದಲೇ ಅಡುಗೆ ಮಾಡಿಕೊಂಡು ಈ ಅಜ್ಜಿ ಬದುಕುತ್ತಿದ್ದಾಳೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಅಜ್ಜಿಗೆ ಯಾವುದೇ ಬೇಸರವಿಲ್ಲ. ಜೀವನಕ್ಕೆ ಏನೂ ತೊಂದರೆ ಇಲ್ಲ ಸ್ವಾಮಿ. ರೈತರು ತುಂಬಾ ಒಳ್ಳೆಯವರಿದ್ದಾರೆ.
ಏನು ಬೇಕು ಅದನ್ನ ಕೊಡ್ತಾರೆ. ಆದರೆ ಅಡುಗೆ ಮಾಡಿಕೊಂಡು ಊಟ ಮಾಡೋಕೆ ಮಲಗೋಕೆ ಒಂದು ಚಿಕ್ಕ ಸೂರಿನ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅಂತ ಗಂಗಮ್ಮ ಕಣ್ಣೀರಿಟ್ಟಿದ್ದಾಳೆ. ಜೀವನಕ್ಕೆ ತೊಂದರೆ ಮಾಡ್ಕೊಂಬೋದಿಲ್ಲ ಸ್ವಾಮಿ. ನಿಮ್ಮಂಥವ್ರಿಗೆ ಹೋದ್ರೆ ಬೇಕಾಗಿದ್ದು ಕೊಡ್ತಾರೆ, ಶಾಲೆ ಕೊಡ್ತಾರೆ, ಕೂಸುಗಳು ಕೊಡ್ತಾರೆ. ನಿನಗೇನು ಎಣ್ಣೆ ಬೇಕು, ಸೋಪ್ ಬೇಕು, ತಗೊಂಡೋಗು ಅಂತಾರೆ ಸ್ವಾಮಿ, ಕೊಡ್ತಾರೆ ಸ್ವಾಮಿ. ಏನು ತೊಂದರೆ ಇಲ್ಲ ಸ್ವಾಮಿ. ನನಗೆ ಮನೆ ಒಂದಾದರೆ ಸ್ವಾಮಿ ಸಾಕು, ಮಾಡ್ಕೊಂಡು ತಿಂತೀನಿ. ಹ್ಞೂ ಸಾಕು. ಹ್ಞೂ ಅಷ್ಟು. ಈಗಿರುವಂತ ಮನೆಯಲ್ಲಿ ಸ್ವಲ್ಪ ಭಯ ಆಗುತ್ತೆ. ಏನಿಲ್ಲ ಸ್ವಾಮಿ, ಇಂಥ ಬಿದ್ದಿದ್ದ ಮನೆಗೆ ಹಂಗಿರ್ತಿ ಅಂತ ನಿಮ್ಮಂಥವ್ರು ಬಂದು ನೋಡ್ಕೊಂಡೋಗಿ ಎಲ್ಲ ಇದು ಮಾಡ್ತಾರೆ. ಅದಕ್ಕೆ ಯಾಕಿರ್ಬೇಕಂತ ನಾನು ಯಾತತ್ತ ನನಗೆ ಸಂಕಟ ಬಂದಾಗ ಯಾತತ್ತ ಇದು ಮಾಡ್ಕೊತೀನಿ ಸ್ವಾಮಿ. ಅಷ್ಟೇ. ಏನೋ ದೇವ್ರ ಹಂಗೆ ಬಂದಿದ್ರು ಸ್ವಾಮಿ. ನನಗೆ ಮನೆ ಒಂದು ಕೊಟ್ಟರೆ ಸಾಕು ಸಾಕು. ಸಾಕು ಸ್ವಾಮಿ. ಅಷ್ಟೇ ಸ್ವಾಮಿ. ನನಗೆ ಯಾತು ಬೇಡ ಸ್ವಾಮಿ. ಬೇಕಾಗಿದ್ದು ಕೊಡ್ತಾರೆ. ರೈತರು ಒಳ್ಳೆಯವ್ರು ಸ್ವಾಮಿ. ಹಾಂ, ಇವಾಗ ಹೋದ್ರೆ ಊಟ ಮಾಡಮ್ಮ, ಏನು ಮಾಡ್ಕೊಂತೀಯಮ್ಮ, ಅದ್ರಾಗ ಹಂಗಿರ್ತೀಯಮ್ಮ ಅಂತಂದು ಕೇಳ್ತಾರೆ. ಆಗಲಿ ನನ್ನ ಪಾಡು ನಂದು ಅಂತಂದು ಹೇಳೋದು ಸುಮ್ಮನಿರೋದು ಸ್ವಾಮಿ. ಏನು ಅಡುಗೆ ಮಾಡ್ಕೊತೀರಾ ನಿಮ್ಮ ಮನೇಲಿ? ನಾನೇ ಮುದ್ದೆ, ಒಂದಿನ ಅನ್ನ, ರೇಷನ್ ಕೊಡ್ತಾರಲ್ಲ ಅದೆಲ್ಲ ಇಸ್ಕೊಂತೀನಿ. ಇನ್ನು ಮಾಡಕ್ಕೆ ಹೋಗ್ತೀನಿ ಯಾತನ ರೈತರಿಗೆ. ಅವರು ಕೊಡ್ತಾರೆ, ಎಲ್ಲ ಕೊಡ್ತಾರೆ ಸ್ವಾಮಿ. ನಾನು ಬೆಳೆ ಏನು ತೊಂದರೆ ಇಲ್ಲ, ಏನು ತಂದು ಹ್ಞೂ ಸ್ವಾಮಿ. ಮನೆ ಒಂದಾದ್ರೆ ಗಂಗಮ್ಮ. ಹ್ಞೂ ಶಾಸಕರಿಗೆ ಒಂದು ಮನವಿ ಮಾಡೋಣ. ಹ್ಞೂ ಸ್ವಾಮಿ. ಮನೆ ಕಟ್ಸ್ಕೊಡಿ. ಹ್ಞೂ ಅಷ್ಟೇ ಸ್ವಾಮಿ. ನನಗೆ ಯಾವ್ದು ಬೇಡ ಸ್ವಾಮಿ. ಕೈ ಮುಗಿದು ಹೇಳ್ತೀನಿ, ಯಾರು ಸಪ್ಲಿಲ್ಲ ಸ್ವಾಮಿ. ಇಬ್ಬರಿದ್ರು ತಮ್ಮಗಳು ಮೈಸೂರೊಳಗೋಗಿ ಯಾತತ್ತು ಹಿಂಗೆ ಮಾಡ್ಕೊಂಡು ಅವರೆಲ್ಲ ಹತ್ಲಾಗ ಸತ್ತೋದು. ಯಾರೋ ಸಣ್ಣ ಸಣ್ಣ ಇದ್ದಾರೆ, ನಮ್ಮಂತನ್ನ ಯಾರು ನೋಡ್ತಾರೆ ಸ್ವಾಮಿ. ನಮ್ಮ ಹತ್ರಕ್ಕೆ ಕೂಡ ಬರೋದಿಲ್ಲ ಸ್ವಾಮಿ ಕರೆದ್ರೆ. ನಿಮಗೆ ನಾವು ಮಕ್ಕಳಾಗಿರ್ತೀವಿ, ನಿಮ್ಗೋಸ್ಕರ ಈ ಸುದ್ದಿ ಮಾಡಿ ನಿಮ್ಗೆ ಒಂದು ಅಷ್ಟೇ ಸ್ವಾಮಿ. ನನಗೆ ಮನೆ ಒಂದು ಸಿಕ್ಕದೊಂದು ಮನೆ ಕೊಟ್ಟರೆ ಸಾಕು. ಈ ವಯೋವೃದ್ಧೆ ಇಷ್ಟೆಲ್ಲ ಕಷ್ಟದಲ್ಲಿದ್ರೂ ಯಾವೊಬ್ಬ ಅಧಿಕಾರಿ ಕೂಡ ಈ ಕಡೆ ಗಮನ ಹರಿಸಿಲ್ಲ. ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ದಯವಿಟ್ಟು ಪಾವಗಡ ಶಾಸಕರು ಈ ಬಡ ಜನರ ಬಗ್ಗೆಯೂ ಗಮನ ಕೊಡಿ. ನಿಮ್ಮ ರಾಜಕೀಯ ಅಧಿಕಾರದ ಹಪಾಹಪಿಯನ್ನ ಬದಿಗಿಟ್ಟು ಕ್ಷೇತ್ರದ ಜನರ ಸಮಸ್ಯೆಯ ಬಗ್ಗೆಯೂ ಆಲಿಸಿ ಅಂತಿದ್ದಾರೆ ಸ್ಥಳೀಯರು.